ಬೂದೇಶ್ವರ ಸ್ವಾಮಿ ಅವ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಸರಿ ಮೇಡಮ್ ಕೊಡ್ತೀನಿ. ಇವ್ರ ಹೆಸರು ಮೊದಲಿನ ನಾಮದ ಹೆಸರು ಕೆಂಪೇಶ್ವರ್ ಅಂತ. ಇವರು 12ನೇ ಶತಮಾನ ಹಳ್ಳಿಬಿಡಿ ಶಾಸನ ಆಗಿನ ಕಾಲದಲ್ಲಿ ಸಾಮಾನ್ಯ ಮಾನವರು ಇವರು ಉತ್ತರ ಕರ್ನಾಟಕದಿಂದ ಬಂದವರು, ಸಂಚಾರಿಗಳು ಬಂದರ ಸಂದರ್ಭದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಇವರೇನಂತೆ ಪವಾಡಗಳು ಅಂದ್ರೆ ಸಾಮಾನ್ಯ ಪ್ರಜೆಗಳ ಭಕ್ತರಾಗಿ ಗುರುವಾದರು. ಇವರು ಬಂದ ತಂದೆ ಕೆಂಪೇಶ್ವರ. ಬೂದೇಶ್ವರ ಹೆಸರು ಬಂದ ಕಾರಣ ಅಂತಂದ್ರೆ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಹೋಗಿ ಭಿಕ್ಷೆ ಬಿಡಿಕೆ ಒಂದು ಇಲ್ಲಿ ನೆಲೆಸೋರು. ಬಿಡಾರದಳ್ಳಿಯಲ್ಲಿ ನೆಲೆಸಬೇಕ ಸಂದರ್ಭದಲ್ಲಿ ಬಿಡಾರದಳ್ಳಿ ಜನಗಳು ಏನ್ ಮಾಡಿದ್ದಾರೆ, ತಪ್ಪು ಆ ಪಾರ್ವತಮ್ಮನವ್ರ ತಾಯಿಯವರಿಗೆ ಸೇವೆ ಹಣ್ಣು ಹೂ ಹಂಪದಂತ ಕೊಡೋಕೆ ಸೇವೆಗೆ ಆ ಪಾರ್ವತಮ್ಮನವ್ರ ಸೇವೆಕ ಸಂದರ್ಭದಲ್ಲಿ ಆ ಬಿಡಾರದಳ್ಳಿ ಜನಗಳು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಈ ತರ ಸ್ವಾಮೀಜಿ ಬಂದ್ಬಿಟ್ಟು ಈ ತರ ನಮ್ಮೂರಿನ ಹೆಣ್ಮಗಳು ಈ ತರ ಮಾಡ್ಕೊಂಡದಕ್ಕೆ ಬಿಡಾರದಳ್ಳಿ ಜನಗಳು ಸೌದೆ ಹಾಕಿ ಸುಟ್ಟದಕ್ಕೆ ಅದರಲ್ಲಿ ಎತ್ತದಕ್ಕೆ ಬೂದೇಶ್ವರ ಅಂತ ಹೆಸರು ಬಂತು. ಯಾರನ್ನ ಇವ್ರನ್ನ ಬೂದಿಲಿ ಸುಡ್ತಾರ? ಇವ್ರು ಬೂದಿಲಿ ಉತ್ಪತ್ತಿ ಅದಕ್ಕೆ ಬೂದೇಶ್ವರ ಅಂತ ಹೆಸರು. ಅವ್ರು ಏನ್ ಮಾಡಿದ್ರೆ ಶಾಪ ಹಾಕಿದ್ದಾರೆ, ನೀವು ಬಿಡಾರದಳ್ಳಿ ಸ್ಮಶಾನ ಆಗ್ಲಿ ನಿಟ್ಟೂರು ಊರಾಗ್ಲಿ ಅಂತ. ಇವತ್ತಿಗೆ ಬಿಡಾರದಳ್ಳಿ ಸ್ಮಶಾನ ಆಗಿದೆ, ನಿಟ್ಟೂರು ಊರಾಗಿದೆ. ಈಗೇನೋ ಪ್ರತಿಯೊಂದು ಸಂದರ್ಭದಲ್ಲಿ ಇದು ಉತ್ಸವದಲ್ಲಿ ಕಾರ್ತಿಕ ಮಾಸದಲ್ಲಿ ನಿಟ್ಟೂರು ಬರೋದನ್ನ ಉತ್ಸವ ನಡೆಯಂಗಲ್ಲ. ಈ ತರ ಅವು ದೀಪಗಳಂತೆ ಇವು ಸ್ವಾಮಿ ಕಚೇರಿ ದೀಪಗಳು ಜೀವಂತವಾದ ಸಮಾಧಿಗಳು ಬಂದೆ. ಆ ಕಡೆ ಒಂದು ಇವ್ರಿದ್ದೀರಾ, ಅದ್ಯಾವ್ದು? ಅದು ತೋಟೇಶ್ವರ. ಇವರು ಉತ್ತರ ಕಡೆ ಸಂಚಾರ ಮಾಡ್ಬೇಕಾದ್ರೆ ಇವ್ರಿಗೇನು ದಾಹ ಆದ ಸಂದರ್ಭದಲ್ಲಿ ಇವ್ರು ಏನಿದ್ದಾರೆ ಎಳ್ನೀರು ಕೇಳಿದ್ದಾರೆ. ಅವ್ರು ಏನ್ ಮಾಡಿದ ತೋಟ ಗಿಡ ಹತ್ತಕ್ ಬಲ್ಲ ಅಂತ ಕೇಳಿದಾಗ ಇವ್ರು ಏನ್ ಮಾಡಿದ್ರೆ ಭಗವಂತನ ಭಕ್ತಿ ಮೆಚ್ಚಿಕೊಂಡು ತೆಂಗಿನ ಗಿಡ ನಮ್ಮ ಹಾಕ್ಬಿಟ್ಟು ಎಳ್ನೀರು ಕೊಟ್ಟದಕ್ಕೆ ಅವ್ರಿಗೆ ಮತ್ತೆ ನೀವು ಭಕ್ತಿ ಮೆಚ್ಚಿಕೊಂಡು ಶಿಷ್ಯನಾಗಿದೆ ಅಂತಂದ್ರೆ ಅದು ತೋಟೇಶ್ವರ ಶಿಷ್ಯಂದರು. ಇಲ್ಲಿ ತುಂಬೆ ಹೂವಿನಂತೆ ಇಲ್ಲಿ ಪ್ರಸಾದ ಅಂದ್ರೆ ತುಂಬೆ ಹೂವು. ಈಗ ಮದ್ವೆ ಮುಂಜಿ ನಾಮಕರಣ ಪ್ರತಿಯೊಂದು ಬಿತ್ತನೆ ಬೋರ್ ಪೇಂಟ್ ಮಾಡ್ಬೇಕಾದ್ರೆ ಇಲ್ಲಿ ಅಪ್ಪಣೆ ಕೇಳಿಬಿಟ್ಟನೆ ಮಾಡೋ ಸುತ್ತಮುತ್ತ ಹಳ್ಳಿಗಳು ಜನಗಳು ಉಂಟು. ಬೇಸರ ಬಂತಂತಂದ್ರೆ ಆಗ ತೊಳೆ ಶುಭಶಕನ ಅಂತಂದ್ರೆ ಸರಿ ಬಂತನ ಲೇಟನ್ನು ಸ್ವಲ್ಪ ತಡ್ಕೋರೆ ಅಂತ ಈ ತರ ಅರ್ಥ ಉಂಟು. ಇಲ್ಲಿ ತ್ರಿಕಾಲ ಜ್ಞಾನ ಪೂಜೆಯಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಒಂದು, 9 ಗಂಟೆಗೆ ಒಂದು, ಸಾಯಂಕಾಲ 5 ಗಂಟೆಗೆ ಒಂದು. ನೇನು ಕಾರ್ತಿಕ ಮಾಸದಲ್ಲಿ ವಿಜೃಂಭಣೆ ನಡೆಯುತ್ತೆ. ಕಾರ್ತಿಕ ಮಾಸ ಶಿವರದಲ್ಲಿ ವಿಜೃಂಭಣೆ ನಡೆಯುತ್ತೆ. ಇವ್ರೇನಂತ ಆಚೆ ಕಡೆ ಹೋಗೋದು, ಅವರಿಬ್ಬರು ಪಾರ್ವತಮ್ಮ ತೋಟೇಶ್ವರ ಮಾತ್ರ ಆಚೆ ಕಡೆ ಹೋಗೋದು. ಯಾಕಂತಂದ್ರೆ ಇವ್ರು ಜೀವಂತ ಸಮಯದ ಸಂದರ್ಭದಲ್ಲಿ ಇವ್ರು ಓಂ ನಮಃ ಶಿವ ಧ್ಯಾನ ಮಾಡಿದ್ರೆ ಕೆಳಗೆ ಕೂತಂತೆ. ಅವ್ರು ಪಾರ್ವತಮ್ಮ ತೋಟೇಶ್ವರ ಏನ್ ಮಾಡಿದಂತೆ ಇನ್ನ ಪ್ರಪಂಚ ನೋಡ್ಬೇಕಂತ ಆಚೆ ಬಿಡ್ತಂತ. ಅದಕ್ಕೋಸ್ಕರ ಗುರು ಪ್ರವೇಶಕ್ಕೆ ನಾಮಕರಣಕ್ಕೆ ಮದುವೆ ಕರ್ಕೊಂಡು ಹೋಗ್ತಾರೆ, ಉತ್ಸವ ಮೂರ್ತಿಯಾಗಿ ಕರ್ಕೊಂಡು ಹೋಗ್ತಾರೆ. ಪಾರ್ವತಮ್ಮನವರು ಅಂತಂದ್ರೆ ಇವರು ಪಾರ್ವತಮ್ಮವ್ರ ಮಗಳು. ಬಿಡಾರದಲ್ಲಿ ಸಂದರ್ಭ ಅವ್ರು ಏನಂದ್ರೆ ಸ್ಮಶಾನಕ್ಕೆ ಅಂದ್ರೆ ಪಾರ್ವತಮ್ಮವ್ರ ತಾಯಿ ಅಂದರೆ ನಿನ್ನ ಮಗಳು ಮಾತ್ರ ಜೀವಂತವಾಗಿ ಉಳಿ ಮಿಕ್ಕದೆಲ್ಲ ಸ್ಮಶಾನ ಅನ್ನೋದಕ್ಕೆ ಪುಟ್ಟ ವಿಗ್ರಹ ಮಾಡಿಸಿದ್ದಾರೆ ಪಾರ್ವತಮ್ಮ ಮಗಳು. ಅದಕ್ಕೆ ಚಿಕ್ಕ ವಿಗ್ರಹ. ಇವತ್ತು ಜೀವಂತ ಸಮಾಧಿಗಳದಕ್ಕೆ ಮುಖವಾಡ ಚಿಕ್ಕ ವಿಗ್ರಹ ಮಾತ್ರ ಈ ತರ. ಇಲ್ಲಿ ಅಂತ ದೀಪಗಳಾಗಿ ಸ್ವಾಮೀಜಿ ಕಚ್ಚೆಗೆ ದೀಪಗಳು ಇವೆರಡು, ಕಡೆದೊಂದು ಕಡೆದು ಇಲ್ಲಿದೆ. ಇಲ್ಲಿ ಮಾಟ ಚೌಡಿ ಅಂತಂದ್ರೆ ಭಗವಂತನ ಹತ್ರ ಬಂದು ಇಲ್ಲಿ ಅಪ್ಪಣೆ ಕೇಳ್ಬೇಕು, ಇಷ್ಟು ದಿನ ಇಲ್ಲಿ ಹುಷಾರಾಗುತ್ತೆ, ಇದು ಆಸ್ಪತ್ರೆ ಕಾಲ ಅಂತಂದ್ರೆ ಸರಿ. ಇಲ್ಲ ಮಾಟ ಚೌಡಿ ಈ ತರ ಆಗಿದೆ ಅಂತಂದ್ರೆ ಇಲ್ಲಿ ಸನಿದಲ್ಲಿ 7 ದಿನ ಅಂದ್ರೆ ತ್ರಿಕಾಲ ಜ್ಞಾನ 5 ಗಂಟೆ ಬ್ರಾಹ್ಮಣ ಮುಹೂರ್ತದಲ್ಲಿ ಹೇಳ್ಬೇಕು. ಅವರು ಹೇಳಿ ಬಂದು ಸ್ವಾಮಿ ಪ್ರದಕ್ಷಿಣೆ ಮಾಡ್ಬಿಟ್ಟು ಗಂಗೆ ಸ್ನಾನ ಮಾಡ್ಬಿಟ್ಟು 7 ದಿನದ ಬಿಟ್ಟು ಹುಷಾರಾಗೋಣ ಆ ತರ. ಆಯ್ತು. ಬೇರೆ ಏನೇನು ಪವಾಡಗಳು ನಡೆಯುತ್ತೆ ಅಂದ್ರೆ ಭಕ್ತರು ಕೇಳಬೇಕು, ಇಷ್ಟ ಆಗ್ತದೆ ನಮ್ಗೆ ಗೊತ್ತದಲ್ವಾ. ಈ ಭಕ್ತರಿಂದ ಬರ್ತಕ್ಕಂಥ ಸುಮಾರು ಸಾಕಷ್ಟು ಆಗಿದೆ ಒಳ್ಳೆಯದು. ತನು ಮನದನ್ನೆಲ್ಲ ಭಗವಂತೆಲ್ಲ ಕೊಟ್ಟಿದ್ದೀನಿ. ಇವರಿಬ್ರು ಭುವನೇಶ್ವರನಾಥ್ ಶಿಷ್ಯಂದಿರು. ದಿನನಿತ್ಯ ಇಲ್ಲಿ ಅನ್ನದಾಸೋಹ ಇರುತ್ತೆ. ಪ್ರತಿದಿನ ತಿಂಡಿ ಊಟ, ಸಂಜೆ ಊಟ ಪ್ರತಿಯೊಂದು ಇರುತ್ತೆ. ಡೈಲಿ ಭಜನೆ ಕಾರ್ಯಕ್ರಮ ಇರುತ್ತೆ. 7 ದಿನದ ಟೈಮಲ್ಲಿ ಭಜನಾ ಕಾರ್ಯಕ್ರಮ ಇರುತ್ತೆ. ಅದರ ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆ ಅಂಥ ದಿನವೂ ಪ್ರತಿಯೊಂದು ಹಳ್ಳಿನೂ ತನ್ನೇ ಆದದ್ದು ಅಡುಗೆ ಮಾಡಿಸಿ ಎಲ್ರಿಗೂ ಬಡಿಸ್ತಾರೆ. ಇದೇ ರೀತಿ ಪ್ರತಿ ವರ್ಷನೂ ಸಹ ಜಾತ್ರೆ ನಡೀತೆ, ಸಪ್ತ ನಡೀತೆ, ಕಾರ್ತಿಕೆ. ಪ್ರತಿ ಹಬ್ಬದಲ್ಲೂ ಸಹ ಪ್ರತಿದಿನ ಅನ್ನದಾಸೋಹ ಮಾಡಿದ್ರೆ ಯಾವಾಗಲೂ ಭಕ್ತರಿಗೆ ಯಾರು ಇಲ್ಲ ಅಂದಿರಂಗೆ ಅನ್ನ ಕೊಡ್ತಾರೆ ಮಾತ್ರ. ಇವಾಗ ಏನೇ ಫಂಕ್ಷನ್ ಆಗಬೇಕು ಅಂದ್ರೆ ಪಾರ್ವತಮ್ಮನ ತೋಟೇಶ್ವರನ ಕರ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಮನೆಗಳು. ಅಂದ್ರೆ ಇಲ್ಲಿ ವಿದ್ಯಾಭ್ಯಾಸಕ್ಕೂ ಎಜುಕೇಶನ್ಗೂ ಸ್ಕೂಲ್ ಇತ್ತು. ಸ್ಕೂಲ್ ಮಕ್ಕಳು ಕಮ್ಮಿ ಆದ್ರು ಅಂದ್ಬಿಟ್ಟು ಹಂಗೆ ಕ್ಲೋಸ್ ಮಾಡಿದ್ದಾರೆ, ಮತ್ತೆ ಓಪನ್ ಮಾಡ್ತಿದಾರಂತೆ. ಇನ್ನು ಕಾನ್ವೆಂಟ್ ಇದೆ, ಅದು ಕಾನ್ವೆಂಟ್ ಒಂದು ಸ್ವಲ್ಪ ಆಗ್ಬೇಕಾಗಿದೆ. ಆ ಕೆಲಸ ಮುಂದಾದ್ಮೇಲೆ ಕಾನ್ವೆಂಟ್ ಮತ್ತೆ ಓಪನ್ ಆಗುತ್ತೆ. ಅಂದ್ರೆ ಉಚಿತ ಶಿಕ್ಷಣನ ಅದೇ ಸರ್ಕಾರಿ ಶಾಲೆಯಲ್ಲಿ ಯಾವ ತರ ಇರುತ್ತೆ ಅದೇ ತರ ಉಚಿತ ಶಿಕ್ಷಣ. ಏನ್ ಫೆಸಿಲಿಟೀಸ್ ಕೊಡ್ತಾರೆ ಅವರು ಇಲ್ಲಿ ಸೇಮ್ ಫೆಸಿಲಿಟೀಸ್ ಇರುತ್ತೆ.
ಎಲ್ರಿಗೂ ನಮಸ್ಕಾರ. ಸೌಮ್ಯ ಚಾನಲ್ಗೆ ಸ್ವಾಗತ. ನಾವಿವತ್ತು ಹಾಸನ ಜಿಲ್ಲೆ ಹಾಸನ ತಾಲೂಕಿನಲ್ಲಿರೋಂಥ ಬಿಡಾರದ ಹಳ್ಳಿನಲ್ಲಿರೋಂಥ ಬೂದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದೇನಂತ ನೋಡಿ, ನಿಮ್ಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆಗಲೇ ಹೇಳ್ದಾಗೆ ಇದೇ ನೋಡಿ ಬೂದೇಶ್ವರ ಸ್ವಾಮಿ ಮಠ. ಇಲ್ಲಿನ ಅರ್ಚಕರು ಬೂದೇಶ್ವರ ಸ್ವಾಮಿಗಳು ಮತ್ತು ಅವರ ಶಿಷ್ಯರ ಕತೆ ಹೇಳಿದ ಮೇಲೆ ಪೂರ್ತಿ ಕತೆ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಯಾವುದಾದ್ರೂ ಪುಸ್ತಕ ಇದೆಯಾ ಈ ಮಠಕ್ಕೆ ಸಂಬಂಧಪಟ್ಟಾಗೆ ಅಂತ ಅರ್ಚಕರನ್ನ ಕೇಳಿದಾಗ ಇದೆ ಅಂತ ಹೇಳಿ ಶ್ರೀ ಗುರು ಬೂದೇಶ್ವರ ಸ್ವಾಮಿಗಳ ಚರಿತಾಮೃತ ಅನ್ನೋ ಪುಸ್ತಕ ಕೊಟ್ಟರು. ಈ ಪುಸ್ತಕ ಓದಿ ನಂಗಂತೂ ತುಂಬಾನೇ ರೋಮಾಂಚನ ಆಯಿತು. ಇಂಥ ಶರಣರು ಮಹಾಮಹಿಮರು ಹುಟ್ಟಿರೋ ಅಂಥ ನಾಡಲ್ಲಿ ನಾವು ಹುಟ್ಟಿದೀವಿ ಅಂತ ಖುಷಿ ಆಯಿತು. ಅದಕ್ಕೆ ಎಲ್ಲ ನಾಡಿನ ಜನತೆಗೂ ಬೂದೇಶ್ವರ ಸ್ವಾಮಿಗಳ ಮಹಿಮೆ ಬಗ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನನಗೆ ಸಾಧ್ಯ ಆದಷ್ಟು ನಿಮಗೆಲ್ಲ ಬೂದೇಶ್ವರ ಸ್ವಾಮಿಗಳ ಚರಿತ್ರೆ ಬಗ್ಗೆ ಸರಳವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ನೀವು ಈ ಕ್ಷೇತ್ರಕ್ಕೆ ಬಂದಾಗ ಈ ಪುಸ್ತಕನ ತಗೊಂಡು ಸಂಪೂರ್ಣ ಇತಿಹಾಸ ಓದಿ ತಿಳ್ಕೊಳ್ಳಿ. ಮನಸ್ಸಿಗೆ ಒಂಥರ ತುಂಬಾನೇ ಖುಷಿ ನೀಡುತ್ತೆ. ಬೂದೇಶ್ವರ ಸ್ವಾಮಿಗಳ ಕಥೆನ ಒಂದು ಸಿನಿಮಾ ಅಥವಾ ಧಾರಾವಾಹಿಯಾಗಿ ಕೂಡ ಮಾಡಬಹುದು. ತುಂಬ ರೋಮಾಂಚನಕಾರಿಯಾಗಿರುತ್ತೆ ಈ ಕತೆ ಕೇಳ್ತಾ ಇದ್ರೆ. ಬೂದೇಶ್ವರ ಸ್ವಾಮಿಗಳ ಚರಿತ್ರೆ ಯಾವುದೇ ಕಾಲ್ಪನಿಕ ಅಲ್ಲ. ಎಲ್ಲ ಕಡೆ ಸಂಚಾರ ಮಾಡಿ ಶಿವಶರಣರಿಂದ ಮಾಹಿತಿ ಸಂಗ್ರಹಿಸಿ ಪೂರ್ಣ ಶೋಧ ಮಾಡಿ ತಿಮ್ಮೇಗೌಡ ಅನ್ನೋರು ಈ ಪುಸ್ತಕನ ರಚಿಸಿದ್ದಾರೆ. ಹಾಗೇನೆ ಅನೇಕ ಭಕ್ತ ಮಹಾಶಯರಿಂದ ಮಾಹಿತಿ ಸಂಗ್ರಹಿಸಿ ಬೂದೇಶ್ವರ ಸ್ವಾಮಿಗಳು ಮತ್ತೆ ಅವರ ಶಿಷ್ಯರಾದ ತೋಂಟದೇಶ್ವರ ಸ್ವಾಮಿಗಳು ಪಾರ್ವತಿ ದೇವಿಯವರ ಪವಾಡ ಮಹಿಮೆಯ ಸಂಪೂರ್ಣ ಮಾಹಿತಿನ ಭಕ್ತರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಸದುದ್ದೇಶದಿಂದ ಈ ಪುಸ್ತಕನ ರಚಿಸಿದ್ದಾರೆ. ಇವರು ರಚಿಸಿದ ಯಾವುದೇ ವಚನಗಳಾಗ್ಲಿ ಕಾವ್ಯಗಳಾಗ್ಲಿ ಇಲ್ಲ. ಬಿಡಾರದ ಹಳ್ಳಿ ಸುಟ್ಟ ನಂತರ ಅಲ್ಲಿಯೇ ಆಶ್ರಮ ಮಾಡಿಕೊಂಡು ಅಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಶಿವಭಕ್ತಿ ಆಧ್ಯಾತ್ಮ ಜ್ಞಾನವನ್ನ ಬೋಧನೆ ಮಾಡ್ತಾ ಮರೆಯಾದಂಥ ಮಹಾತ್ಮರಿವರು. ಬೂದೇಶ್ವರ ಸ್ವಾಮಿಗಳು ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿ ಶಿವಶರಣರಾಗಿ ನಂತರ ಲೋಕ ಕಲ್ಯಾಣಕ್ಕಾಗಿ ನಾಡಿನ ಸುತ್ತಮುತ್ತಲ ಜನರ ಶ್ರೇಯಸ್ಸಿಗೆ ಕಾರಣರಾಗಿದ್ದಾರೆ ಅಂತಾನೆ ಹೇಳಬಹುದು. ಬೂದೇಶ್ವರರ ನಿಜವಾದ ಹೆಸರು ಕೆಂಪೇಶ. ಇವರು ಉತ್ತರ ಕರ್ನಾಟಕ ಭಾಗದ ಹೊಳಲು ಅನ್ನೋ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ಬಸವಾರ್ಯರು, ತಾಯಿ ಮುರಿಗೆಮ್ಮ. ಸಾಮಾನ್ಯ ಶ್ರೀಮಂತ ವರ್ಗದವರಾದ ತಂದೆ ತಾಯಿಗೆ 4 ಜನ ಗಂಡ್ಮಕ್ಳು. ಅದರಲ್ಲಿ ಕೆಂಪೇಶರು ಕಿರಿಯರು. ಬೂದೇಶ್ವರ ಸ್ವಾಮಿಗಳ ತಂದೆ ತಾಯಿಗಳು ದೈವ ಭಕ್ತರು. ದಾನ ಧರ್ಮ ಸಾಧು ಸಂತರ ಶರಣರ ಸೇವೆ ಮಾಡಿದಂಥ ಮಹಾತ್ಮರು. ಬೂದೇಶ್ವರರಿಗೆ ಸುಮಾರು 2 ರಿಂದ 3 ವರ್ಷ ಕಾಲಿಟ್ಟಂಥ ಸಂದರ್ಭದಲ್ಲಿ ಶ್ರೀ ಶಾಂತಮಲ್ಲಾರ್ಯ ಯತಿಗಳು ಇವ್ರ ಮನೆಗೆ ಬಂದಿರ್ತಾರೆ. ಬಂದ ಅತಿಥಿಗಳಿಗೆ ಶರಣ ಸತ್ಕಾರ್ಯಗಳು ನಡೆದಂಥ ಸಂದರ್ಭದಲ್ಲಿ ಶ್ರೀ ಗುರುಗಳ ಕಣ್ಣಿಗೆ ಬೂದೇಶ್ವರರು ಕಾಣಿಸ್ಕೋತಾರೆ. ಬೂದೇಶ್ವರರು ಆಟ ಆಡ್ತಾ ಗುರುಗಳ ಬಳಿ ಬಂದಿರ್ತಾರೆ. ಆಗ ಗುರುಗಳು ಬೂದೇಶ್ವರರನ್ನ ತಪ್ಕೊಂಡು ಅವರ ತಾಯಿ ಬಳಿ ಕೇಳ್ಕೊತಾರೆ, ಈ ಕಂದನು ನನಗೆ ತುಂಬಾ ಪ್ರಿಯವಾದವನು, ಇವನಲ್ಲಿ ದೈವಾಂಶ ಕಳೆಯನ್ನ ಕಂಡೆ, ಇವನನ್ನ ದಾನವಾಗಿ ಸಮರ್ಪಿಸಬೇಕು ಅಂತ ಕೇಳ್ಕೊತಾರೆ. ಅದಕ್ಕೆ ಬೂದೇಶ್ವರರ ತಂದೆ ತಾಯಿಗಳು ಮನಸ್ಸಿಲ್ದೇ ಇದ್ರೂ ಒಪ್ಪಿ ಕಳಿಸ್ಕೊಡ್ತಾರೆ. ಈಗಿರುವಾಗ ಬೂದೇಶ್ವರರಿಗೆ ಅಭ್ಯಾಸಗಳು ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಬೂದೇಶ್ವರರಿಗೆ ಸುಮಾರು 8 ವರ್ಷ ಇರ್ಬೋದು. ಶಿವ ದೀಕ್ಷೆಗೆ ಏರ್ಪಾಡಾಗಿರುತ್ತೆ. ಆಗ ಶ್ರೀ ಗುರುಗಳಿಂದ ದೀಕ್ಷೆ ಕೂಡ ಸಿಗುತ್ತೆ. ಈಗಿರೋ ಸಂದರ್ಭದಲ್ಲಿ ಗುರುಗಳಾದಂಥ ಶಾಂತಮಲ್ಲಾರ್ಯರು ಸಾವನ್ನಪ್ತಾರೆ. ಕಾರಣಾಂತರಗಳಿಂದ ಬೂದೇಶ್ವರ ಸ್ವಾಮಿಗಳು ತಮ್ಮ ಹುಟ್ಟೂರನ್ನ ಬಿಟ್ಟು ಕಾಶಿ ಕ್ಷೇತ್ರದಲ್ಲಿ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಸ್ವಾಮಿಗಳ ಮಠದಲ್ಲಿ ಸಂಸ್ಕೃತಾಭ್ಯಾಸ ಮಾಡ್ತಾ ಇರ್ತಾರೆ. ಬಂದು 4-6 ವರ್ಷ ವೇದಾಭ್ಯಾಸ ಪಾಠ ಕಲಿತಾ ಇರ್ತಾರೆ. ನಂತರ ಮಠ ತ್ಯಾಗ ಮಾಡಿ ಭಿಕ್ಷೆ ಬೇಡ್ತಾ ದೇಶಾಟನೆ ಮಾಡ್ತಾ ಇರ್ತಾರೆ. ಇಲ್ಲಿ ತುಂಬಾ ಶ್ರದ್ಧೆ ಭಕ್ತಿಯಿಂದ ಪೂಜೆ ನಡೆಯುತ್ತೆ. ಆಗ್ಲೇ ನೀವು ಆಚೆ ನೋಡಿರ್ಬೋದು, ಮದುವೆ ಕೂಡ ನಡೀತಾ ಇತ್ತು. ಗುರುಗಳ ಭಕ್ತರು ಮತ್ತೆ ತುಂಬಾ ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋರು ಇಲ್ಲಿಗೆ ಬಂದ್ಬಿಟ್ಟು ಮದುವೆ ಕೂಡ ಮಾಡ್ಕೋತಾರೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಪಾರ್ವತಮ್ಮ ದೇವಿಯವರು, ಬೂದೇಶ್ವರ ಸ್ವಾಮಿಗಳು ಮತ್ತೆ ತೋಟದೇಶ್ವರ ಸ್ವಾಮಿಗಳ ಗದ್ದುಗೆ ಇದೆ. ಇಲ್ಲಿ ಒಳಗಡೆ ಹೋದ ತಕ್ಷಣ ಮೊದಲನೇದಾಗಿ ಸಿಗೋದೇನೆ ಪಾರ್ವತಮ್ಮ ದೇವಿಯವರ ಗದ್ದುಗೆ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದೇನೆ ಪಾರ್ವತಮ್ಮ ದೇವಿಯವರ ಗದ್ದುಗೆ. ಅಲ್ಲಿ 2 ಕಡೆನೂ ದೀಪ ಹಚ್ಚಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಅಲ್ಲಿ ಯಾವಾಗಲೂ ಕೂಡ ದೀಪ ಉರಿತಾ ಇರುತ್ತೆ ಅಂತ ಹೇಳಿದ್ರು. ನೋಡಿ, ಪಾರ್ವತಮ್ಮ ದೇವಿಯವರ ಬಲಭಾಗದಲ್ಲಿರೋದೇನೆ ಬೂದೇಶ್ವರ ಸ್ವಾಮಿಗಳ ಗದ್ದುಗೆ. ಇಲ್ಲಿ ಬೂದೇಶ್ವರ ಸ್ವಾಮಿಗಳಿಗೆ ತುಂಬೆ ಹೂವಿನಿಂದ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಬೂದೇಶ್ವರರಿಗೆ ತುಂಬೆ ಹೂವಿನಿಂದ ಪೂಜೆ ನಡೆಯುತ್ತಲ್ವಾ, ಅದರಿಂದೇನೋ ಒಂದು ರೋಚಕವಾದಂಥ ಕತೆ ಇದೆ. ಅದ್ರ ಮಾಹಿತಿ ನಿಮಗೆ ಬೇಕು ಅಂದರೆ ಪುಸ್ತಕ ತಗೊಂಡು ಓದಿ. ಇಲ್ಲದೇ ಇದ್ದರೆ ನೀವೇನಾದ್ರೂ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರೆ ನಾನು ಮತ್ತೊಂದು ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಇದೇ ವಿಡಿಯೋದಲ್ಲಿ ಏನಕ್ಕಾದ್ರೂ ಮಾಹಿತಿ ನೀಡಿಲ್ಲ ಅಂದರೆ ಎಲ್ಲ ಸ್ಟೋರಿನೂ ಒಂದೇ ವಿಡಿಯೋದಲ್ಲಿ ಹಾಕಿದಾಗ ಯಾವ ಸ್ಟೋರಿ ಏನು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹೋಗಿಲ್ಲ.
ಇಲ್ಲಿಂದ ಮುಂದೆ ಹೋದರೆ ತೋಟದೇಶ್ವರ ಸ್ವಾಮಿಗಳ ಗದ್ದುಗೆ ಇದೆ. ತೋಟದೇಶ್ವರ ಸ್ವಾಮಿಗಳು ಬೂದೇಶ್ವರ ಸ್ವಾಮಿಗಳ ಶಿಷ್ಯರಾದ ಕಥೆಯಿಂದೇನೂ ಒಂದು ರೋಚಕವಾದಂಥ ಕಥೆ ಇದೆ. ಅದ್ರ ಬಗ್ಗೆನೂ ನಿಮಗೆ ಮಾಹಿತಿ ಬೇಕು ಅಂದರೆ ಇಲ್ಲಿ ಸಿಗೋವಂಥ ಪುಸ್ತಕ ತಗೊಂಡು ಓದಿ, ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ತುಂಬಾ ರೋಮಾಂಚನಕಾರಿಯಾಗಿರುತ್ತೆ ಆ ಕಥೆ ಓದ್ತಾ ಇದ್ರೆ. ನೋಡಿ, ಇದೇ ತೋಟದೇಶ್ವರ ಸ್ವಾಮಿಗಳ ಗದ್ದುಗೆ. ನಾವು ಯಾವುದೇ ಜಾಗಕ್ಕೆ ಹೋದಾಗಲೂ ಅಲ್ಲಿಯ ಇತಿಹಾಸ ತಿಳ್ಕೊಂಡು ಹೋದಾಗ ತುಂಬಾ ಖುಷಿ ಇರುತ್ತೆ. ಯಾವ ರೀತಿನಪ್ಪ ಅಂದರೆ ಒಂದೊಂದ್ಸಲ ನಮಗೇನೆ ಗೊತ್ತಿಲ್ಲದೆ ಆನಂದ ಬಾಷ್ಪ ಕೂಡ ಬರುತ್ತೆ, ಅಷ್ಟು ಸಂತೋಷ ಆಗುತ್ತೆ. ಇಲ್ಲಿ ನೆಲೆಸಿರೋವಂಥ ಪಾರ್ವತಮ್ಮ ದೇವಿಯವರು ಮತ್ತು ಸಾಮಾನ್ಯ ವ್ಯಕ್ತಿಯಾಗಿದ್ದ ಕೆಂಪೇಶರು ಬೂದೇಶ್ವರರಾದ ಕಥೆಯ ಹಿಂದೆನೂ ಒಂದು ರೋಮಾಂಚನವಾದಂಥ ಕಥೆ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಬೂದೇಶ್ವರ ಸ್ವಾಮಿಗಳು ಮತ್ತು ಶಿಷ್ಯರಾದಂಥ ತೋಟದೇಶ್ವರ ಸ್ವಾಮಿಗಳು ಬಿಡಾರದ ಹಳ್ಳಿಯಲ್ಲಿ ಗೋಡೆಯಂತೆ ಬೆಳೆದಿದ್ದ ಬಿದಿರಿನ ಮೆಳೆಯಲ್ಲಿ ಆಶ್ರಮ ಕಟ್ಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಬಿಡಾರದ ಹಳ್ಳಿಯಲ್ಲಿ ತಂದೆ ತಾಯಿಗಳಿಲ್ಲದ ವರಲಕ್ಷ್ಮಿ ಅನ್ನೋ ತುಂಬ ಸುಂದರವಾದ 10 ವರ್ಷದ ಹೆಣ್ಣು ಮಗು ಇರ್ತಾಳೆ. ಉಡೋಕೆ ಉಣ್ಣೋಕೆ ಗತಿ ಇರಲ್ಲ. ನೆರೆಯವರು ಕೆಲಸ ಮಾಡಿಸ್ಕೊಂಡು ಯಾವಾಗಲೂ ಮಿಕ್ಕಿದ್ದನ್ನು ಕೊಡ್ತಿರ್ತಾರೆ. ಆಹಾರೋಪಚಾರ ಏನೂ ಇಲ್ಲದೆ ದಿನಕ್ಕೆ ಮಗು ಕಡ್ಡಿ ಅಂತ ಆಗ್ತಾ ನಿಶ್ಶಕ್ತಳಾಗಿರ್ತಾಳೆ. ಈ ರೀತಿ ಇರುವಾಗ ದೇವರ ಕರುಣೆ ಎಂಬಂತೆ ಆಶ್ರಮದ ಕಡೆ ಮಗು ಬಂದಿರ್ತಾಳೆ. ಆ ಆಶ್ರಮದಲ್ಲಿ ಗುರುಗಳು ವರಲಕ್ಷ್ಮಿಗೆ ಪಿತೃವಾತ್ಸಲ್ಯ ನೀಡಿ ಸಾಕ್ತಾ ಇರ್ತಾರೆ. ವರಲಕ್ಷ್ಮಿ ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಗುರುಗಳ ಪಾದಕ್ಕೆ ಅಡ್ಡು ಬಿದ್ದು ಪರಶಿವನ ನಾಮಸ್ಮರಣೆ ಮಾಡ್ತಾ ಇರ್ತಾಳೆ. ನಾಮಸ್ಮರಣೆ ಮಾಡೋದ್ರ ಜೊತೆಗೆ ಆಶ್ರಮನ ಸ್ವಚ್ಛಗೊಳಿಸಿ ಗುರುಗಳಿಗೆ ಸ್ನಾನ ಪೂಜಾದಿಗಳಿಗೆ ತಯಾರಿ ಮಾಡಿ ಪಾಕಶಾಲೆಯಲ್ಲಿ ಸಹಾಯ ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ವಯೋಸಹಜವಾಗಿ ಮೈಕೈ ತುಂಬಿ ವರಲಕ್ಷ್ಮಿ ಪುಷ್ಪವತಿ ಆಗ್ತಾಳೆ. ನಂತರ ಶರಣೆಯರು ಆರೈಕೆ ಮಾಡಿ ಸುಂದರಿಯಾಗಿ ಕಳೆ ಬೆಳಗ್ತಾ ಇರ್ತಾಳೆ. ಈ ವಿಷಯ ಬಿಡಾರದ ಹಳ್ಳಿಯ ಜನಗಳಿಗೂ ಕೂಡ ತಲುಪತ್ತೆ. ಬಿಡಾರದ ಹಳ್ಳಿಯಲ್ಲಿ ಕೆಲ ಭ್ರಷ್ಟರಿರ್ತಾರೆ. ಅವರಿಗೆ ವರಲಕ್ಷ್ಮಿ ಮೇಲೆ ಆಸೆ ಮೂಡುತ್ತೆ. ಅವರು ಯಾವುದೇ ಅನಾಚಾರಕ್ಕೂ ಒಳಗ್ತಾ ಇರಲ್ಲ. ಕುತಂತ್ರಿಗಳಾಗಿದ್ದ ಅವರು ಅಪಾರ್ಥದಿಂದ ಗುರು ಶಿಷ್ಯರು ತಂದೆ ಮಕ್ಕಳು ಎಂಬ ಭಾವನೆ ಆಗಲಿ, ಗುರುಲಿಂಗ ಜಂಗಮರಲ್ಲಿ ಗೌರವ ಆಗಲಿ ಇರಲ್ಲ. ಆಗ ಆಶ್ರಮವಾಸಿಗಳಾದ ಜಂಗಮರನ್ನ ಆ ಸ್ಥಳದಿಂದ ಖಾಲಿ ಮಾಡಿಸ್ಬೇಕು ಹಾಗೂ ಅವರನ್ನ ಜೀವ ಸಹಿತ ದಹಿಸಬೇಕು ಅಂತ ಬಿಡಾರದ ಹಳ್ಳಿಯ ಕುತಂತ್ರಿಗಳು ಯೋಚಿಸ್ತಾರೆ. ಒಂದಿನ ರಾತ್ರಿ ಅಮಾವಾಸ್ಯೆಯಾದ ಕಾರಣ ಕಟ್ಟಳೆ ಸೇವೆ ಮಾಡಿ ಊಟೋಪಚಾರ ಮುಗಿಸಿ ಭಜನೆ ಮತ್ತು ಗುರುಗಳಿಂದ ಪ್ರವಚನ ನಡೀತಾ ಇರುತ್ತೆ. ಈಗಿರುವಾಗ ಗುರುಗಳಿಗೆ ಮುನ್ಸೂಚನೆ ಅನ್ನೋ ರೀತಿ ಸರಿ ರಾತ್ರಿಯಲ್ಲಿ ನೀವೆಲ್ಲ ವಿಶ್ರಾಂತಿ ತಗೊಳ್ಳಿ, ಪಕ್ಕದಲ್ಲಿರೋ ಆಶ್ರಮದಲ್ಲಿ ಮಲಗ್ರಿ ಅಂತ ಭಕ್ತರನ್ನೆಲ್ಲ ಕಳಿಸಿ ತಾವು ಇಲ್ಲೇ ವಿಶ್ರಾಂತಿ ತಗೊಳ್ಳೋದಾಗಿ ಹೇಳಿ ಕಳಿಸ್ತಾರೆ. ಗುರುಗಳು ಹೇಳ್ದಾಗೆ ಭಕ್ತರು ಮತ್ತೆ ತೋಟದೇಶ್ವರರು ಸಹ ಭಕ್ತರ ಜೊತೆಯಲ್ಲಿ ಆಶ್ರಮದಲ್ಲಿ ಮಲಗಿರ್ತಾರೆ. ಎಲ್ಲ ನಿಶ್ಶಬ್ದವಾಗಿದ್ದರಿಂದ ಬಿಡಾರದ ಹಳ್ಳಿಯ ದುಷ್ಕರ್ಮಿಗಳು ಬಿದಿರು ಮತ್ತು ಹಿಪ್ಪೆಯ ಮೇಳೆಗೆ 4 ಸೋಗೆ ಹೊರೆಗಳನ್ನಿಟ್ಬಿಟ್ಟು ಬೆಂಕಿ ಹತ್ತಿಸ್ತಾರೆ. ಆಗ ಬೇಸಿಗೆ ಬೇರೆ ಆಗಿದ್ರಿಂದ ಬೆಂಕಿ ಜೋರಾಗಿ ಉರಿದು ಬೆಳಗ್ಗೆ ಆಗೋ ಅಷ್ಟರಲ್ಲಿ ಬೂದಿಯ ರಾಶಿ ಆಗಿರುತ್ತೆ. ಆದರೆ ಆಶ್ರಮ ಸ್ವಲ್ಪ ದೂರ ಇದ್ದಿದ್ರಿಂದ ಆಶ್ರಮ ಮತ್ತು ಭಕ್ತರೆಲ್ಲ ಸುರಕ್ಷಿತವಾಗಿ ಉಳಿದಿರ್ತಾರೆ. ಸುತ್ತ ಹಳ್ಳಿಯವರಿಗೆಲ್ಲ ಈ ವಿಷಯ ಹಬ್ಬಿರುತ್ತೆ. ಭಕ್ತರೆಲ್ಲ ಗೊಳೋ ಎಂದು ದುಃಖಿಸ್ತಿರುವಾಗ ಕೆಂಪೇಶರು ಆ ಬೆಂಕಿ ಮತ್ತು ಬೂದಿ ರಾಶಿಯೊಳಗಿಂದ ಮೇಲೆದ್ದೇಳ್ತಾರೆ. ಅವರು ಮೇಲೇಳೋ ರಭಸಕ್ಕೆ ಓಂ ಅನ್ನೋ ಓಂಕಾರನಾದದ ಶಬ್ದ ಸುತ್ತಲಿನ ಗ್ರಾಮಗಳಿಗೆಲ್ಲ ಕೇಳಿಸುತ್ತೆ. ಆಗ ಜನಗಳೆಲ್ಲ ಏನಾಯ್ತು ಅಂತ ನೋಡೋಕೆ ಬಂದರೆ ಈ ಅನಾಹುತ ನಡೆದಿರುತ್ತೆ. ಜನರೆಲ್ಲ ನೋಡ್ತಾ ಇರುವಾಗಲೇ ಬೂದೇಶ್ವರರು ಅಲ್ಲಿ ನೋಡಿ ಬಿಡಾರದ ಹಳ್ಳಿಗೆ ಬೆಂಕಿ ಬಿದ್ದಿದೆ ಅಂತ ಹೇಳ್ತಾರೆ. ಅವರು ಹಾಗೆ ಹೇಳಿದ ಸ್ವಲ್ಪ ಹೊತ್ತಲ್ಲೇ ಬಿಡಾರದ ಹಳ್ಳಿ ಉರಿದು ಭಸ್ಮವಾಗಿ ಕೆಲವು ಜನ ಮತ್ತು ಜಾನುವಾರುಗಳು ಮಾತ್ರ ಉಳ್ಕೊಂಡಿರ್ತವೆ. ಈ ಕಡೆ ಮಹಾಶರಣೆ ವರಲಕ್ಷ್ಮಿ ಬೆಂಕಿಯಲ್ಲಿ ಸುಟ್ಟು ಕರುಕಲಾಗಿ ಅಸ್ಥಿಗಳು ಮಾತ್ರ ಉಳಿದಿರುತ್ತೆ. ಆ ತಾಯಿಯ ತ್ಯಾಗಾರ್ಚನೆಯಿಂದ ಆಕೆಯ ಗದ್ದುಗೆಯನ್ನು ಅಲ್ಲಿಯೇ ನಿರ್ಮಿಸಿ ಅಂತ್ಯ ಸಂಸ್ಕಾರವನ್ನು ಸಹ ಶರಣರ ಸಮ್ಮುಖದಲ್ಲಿ ನೆರವೇರಿಸ್ತಾರೆ. ಗುರು ಶಿಷ್ಯರ ಮಧ್ಯೆ ಈಗಲೂ ಕೂಡ ವರಲಕ್ಷ್ಮಿಗೆ ಪಾರ್ವತಿ ಅಮ್ಮನವರ ಹೆಸರಿನಲ್ಲಿ ಪೂಜೆ ನಡೆಯುತ್ತೆ. ಮುಂಚೆ ಒಂದ್ಸಲ ಶ್ರೀ ಚಿದಾನಂದ ಗುರುವರ್ಯರು ಕೆಂಪೇಶ್ವರರಿಗೆ ನೀನು ಮುಂದೆ ಬೂದೇಶ್ವರನೇ ಆಗ್ತೀಯಾ ಅಂತ ಹೇಳಿರ್ತಾರಂತೆ. ಆ ನುಡಿ ನಿಜವಾಗುತ್ತೆ. ಕೆಂಪೇಶರು ಬೂದಿಯಿಂದ ಮೇಲೆದ್ದು ಈ ಅದ್ಭುತ ಪವಾಡನ ಜನರಿಗೆ ತೋರಿಸಿದ್ರಿಂದ ಶ್ರೀ ಬೂದೇಶ್ವರ ಸ್ವಾಮಿಗಳೆಂಬ ಹೆಸರು ಬಂದಿದೆ. ಜಗತ್ತನ್ನು ಪಾವನ ಮಾಡಲು ಬಂದವರು ಪರಮ ಪೂಜ್ಯ ಬೂದೇಶ್ವರ ಶರಣರು ಅಂತ ಇಲ್ಲಿನ ಜನ ನಂಬಿದ್ದಾರೆ.
ಸುತ್ತ ಹಳ್ಳಿಯವರು ಮತ್ತು ಅನೇಕ ಕಡೆಯಿಂದ ಬಂದ ಭಕ್ತರೆಲ್ಲ ಸೇರಿ ಇಂಥ ಮಹಿಮರನ್ನ ಬೇರೆ ಕಡೆ ಹೋಗಕ್ಕೆ ಅವಕಾಶ ಕೊಡಬಾರ್ದು ಅಂತ ನಿರ್ಧಾರ ಮಾಡಿ ಬೆಂದು ಬೂದಿಯಾಗಿದ್ದ ಬಿಡಾರದ ಹಳ್ಳಿಯಲ್ಲಿ ಗುರುಗಳಿಗೆ ಆಶ್ರಮ ನಿರ್ಮಿಸಿ ಇವರು ಈ ಜಾಗನ ಪವಿತ್ರ ಕ್ಷೇತ್ರವಾಗಿ ಮಾಡಿ ಬರುವ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ನೀಡಿ ಎಲ್ಲರನ್ನು ಉದ್ಧಾರ ಮಾಡಬೇಕು ಅಂತ ಬೂದೇಶ್ವರರಲ್ಲಿ ಬೇಡ್ಕೋತಾರೆ. ಆಗ ಗುರುಗಳು ಒಪ್ಪಿ ಇದು ಭಕ್ತಾದಿಗಳ ಮಠ ಅಷ್ಟೇ, ನಮ್ದಲ್ಲ ಅಂತ ಹೇಳ್ತಾರೆ. ಆನಂತರ ಗುರುಗಳು ತಮ್ಮ ಪ್ರೀತಿಯ ಮಗಳಾದ ವರಲಕ್ಷ್ಮಿನ ಸಮಾಧಿ ಮಾಡಿರೋ ಸ್ಥಳದ ಮೇಲೆ ಮಠನ ನಿರ್ಮಿಸಬೇಕು ಅಂತ ತೀರ್ಮಾನಿಸ್ತಾರೆ. ನಂತರ ಎಲ್ಲರ ಜೊತೆ ಮಾತುಕತೆ ಮಾಡಿ ಕಾಶಿ ಕಟ್ಟಡದ ರೀತಿನಲ್ಲೇ ಭವ್ಯವಾದ ಮಠನ ನಿರ್ಮಿಸ್ತಾರೆ. ಬೂದೇಶ್ವರರು ಮತ್ತು ತೋಟದೇಶ್ವರರ ಮಧ್ಯದಲ್ಲಿ ತಾಯಿ ವರಲಕ್ಷ್ಮಿಯ ಗದ್ದುಗೆ ಈಗಲೂ ಕೂಡ ಇದೆ. ತಾಯಿಯ ಗದ್ದುಗೆ ಸಮಾಧಿಯಾದ ದಿನನೇ ಪಾರ್ವತಿ ದೇವಿ ಗದ್ದುಗೆ ಅಂತ ಶ್ರೀ ಗುರುಗಳೇ ಕರೆದಿದ್ದಾರೆ. ಈ ರೀತಿ ಇರುವಾಗ ಮಹಾತ್ಮರಾದ ಬೂದೇಶ್ವರರಿಂದ ಬಿಡಾರದ ಹಳ್ಳಿ ಸುಕ್ಷೇತ್ರವಾಗಿ ಬೆಳೆಯುತ್ತೆ. ಮಠಕ್ಕೆ ಶ್ರೀ ಬೂದೇಶ್ವರ ಸ್ವಾಮಿಗಳ ನಂತರ ಯಾರು ಎಂಬ ಪ್ರಶ್ನೆ ಉದ್ಭವಿಸುತ್ತೆ. ಆಗ ಬೂದೇಶ್ವರರು ಹೇಳ್ತಾರೆ, ಭಕ್ತರೇ, ನಾನು ಇಲ್ಲಿ ಬಂದಾಗ ಏನನ್ನೂ ತಂದಿರಲಿಲ್ಲ, ಇದನ್ನು ಕೊಟ್ಟವರು ನೀವು, ಇದು ಕ್ರಿಯಾಸಿದ್ಧಿಯ ಅಮೃತ ಫಲ. ಅಂದ ಮೇಲೆ ಇಲ್ಲಿ ಗುರುತನದ ಪ್ರಶ್ನೆ ಏನಿದೆ? ಅಲ್ಲದೆ ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಹೋಗುವ ಯಾವ ಧರ್ಮದ ಮಠವೂ ಇದಲ್ಲ ಅಂತ ಹೇಳ್ತಾರೆ. ತೋಂಟದಾರ್ಯರು ಮತ್ತೆ ಭಕ್ತರೆಲ್ಲ ಸೇರಿ ಈ ಮಠದ ಕಾರ್ಯಭಾರವನ್ನ ಮುಂದುವರಿಸಲಿ, ನಿಮ್ಮ ಭಕ್ತಿಯು ಭಗವಂತನ ಸೇವೆಗಾಗಿ ಮೀಸಲಾಗ್ಲಿ ಅಂತ ಹರಸ್ತಾರೆ. ಹರಸಿ ತಮ್ಮ ಅಂತಿಮ ಯಾತ್ರೆಯನ್ನು ಮುಗಿಸ್ತಾ ಹರ ಹರ ಮಹಾದೇವೆಂದು ಓಂಕಾರನಾದದೊಂದಿಗೆ ತಮ್ಮ ಕಳಾ ಜ್ಯೋತಿಯನ್ನ ಮುಗಿಸ್ತಾರೆ. ಎಲ್ಲರೂ ಸೇರಿ ಹರ ಹರ ಮಹಾದೇವ್ ಅಂತ ಓಂಕಾರನಾದನ ಹೇಳ್ತಾರೆ. ಗುರು ಬೂದೇಶ್ವರರು ಲಿಂಗೈಕ್ಯರಾದ್ರು ಅನ್ನೋ ವಿಷಯ ಸುತ್ತಲಿನ ಭಕ್ತರಿಗೆಲ್ಲ ಮುಟ್ಟುತ್ತೆ. ಈ ವಿಷಯ ತಿಳಿದ ತಕ್ಷಣ ಭಕ್ತರೆಲ್ಲ ನಮಗೆಲ್ಲ ಇನ್ಯಾರು ಗತಿ ಅಂತ ದುಃಖದಿಂದ ತಂಡೋಪತಂಡವಾಗಿ ಬಂದು ಕಂಬನಿಗರಿತಾ ಇರ್ತಾರೆ. ಹೀಗೆ ಜನಸಮೂಹ ಎಲ್ಲ ಸೇರಿರುತ್ತೆ. ಆಗ ತೋಟದೇಶ್ವರ ಸ್ವಾಮಿಗಳು ಮತ್ತು ಭಕ್ತ ಜನಗಳೆಲ್ಲ ಸೇರಿ ಪಾರ್ವತಿ ದೇವಿಯವರ ಗದ್ದುಗೆಯ ಬಲಭಾಗದಲ್ಲಿ ಬೂದೇಶ್ವರ ಸ್ವಾಮಿಗಳ ಸಮಾಧಿ ಗದ್ದುಗೆನ ಮಾಡಿ ನಂತರ ಶಿವಗಣಾರಾಧನೆನ ಮಾಡಿ ಮುಗಿಸ್ತಾರೆ. ಈಗಿರುವ ಶಿಷ್ಯರಾದ ತೋಟದೇಶ್ವರ ಸ್ವಾಮಿಗಳು ಬೂದೇಶ್ವರರ ಸೇವೆಯಲ್ಲಿ ತಾವು ಕಳೆದ ದಿನಗಳನ್ನೆಲ್ಲ ಸ್ಮರಿಸ್ತಾ ಗದ್ದುಗೆನ ಪೂಜಿಸ್ತಾ ಭಕ್ತಾದಿಗಳಿಗೆ ಸಧರ್ಮದ ಮಾರ್ಗನ ತಿಳಿಸ್ತಾ ಭಕ್ತರಿಗೆ ಬಂದ ಕಷ್ಟನ ಪರಿಹರಿಸಿಕೊಂಡು ಬೂದೇಶ್ವರರು ನಡೆಸ್ಕೊಂಡು ಹೋದ ಮಾರ್ಗದಲ್ಲಿನೇ ದಾಸೋಹನ ಭಕ್ತರಿಗೆ ಮಾಡ್ತಾ ಇರ್ತಾರೆ. ಹಾಗೇನೆ ಮಠನೂ ಕೂಡ ಅಭಿವೃದ್ಧಿ ಮಾಡಿ ಕೆಲವು ದಿನಗಳ ನಂತರ ತೋಟದೇಶ್ವರರು ಸಹ ಸದ್ಗುರುಗಳ ಪಾದದಲ್ಲಿ ಐಕ್ಯರಾಗ್ತಾರೆ. ತೋಟದೇಶ್ವರ ಸ್ವಾಮಿಗಳ ಮಹತ್ವವನ್ನರಿತ ಭಕ್ತರು ಅದೇ ಮಠದ ಅಮ್ಮನವರ ಎಡಭಾಗದಲ್ಲಿ ತೋಟದೇಶ್ವರ ಸ್ವಾಮಿಗಳ ಪಾರ್ಥಿವ ದೇಹವನ್ನು ಸಮಾಧಿ ಮಾಡ್ತಾರೆ. ಇಷ್ಟೇಳಿ ಬೂದೇಶ್ವರ ಸ್ವಾಮಿ ಮಠ ಮತ್ತು ಬೂದೇಶ್ವರರು ಇಲ್ಲಿ ಬಂದು ನೆಲೆಸಿದ ಕಥೆನ ಸಾಧ್ಯ ಆದಷ್ಟು ಸವಿವರವಾಗಿ ಹೇಳಿದ್ದೀನಿ. ನಿಮ್ಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಸಿಗುವಂಥ ಬೂದೇಶ್ವರ ಸ್ವಾಮಿಗಳ ಚರಿತಾಮೃತ ಅನ್ನೋ ಪುಸ್ತಕ ತಗೊಂಡು ಓದಿ ತಿಳ್ಕೊಳ್ಳಿ. ಇದೇ ನೋಡಿ ದೇವಸ್ಥಾನದ ಆವರಣದಲ್ಲಿ ನಿರ್ಮಿಸಿರುವಂಥ ಪುಷ್ಕರಣಿ. ದೇವಸ್ಥಾನದ ಸುತ್ತಲೂ ಅಷ್ಟೇ ತುಂಬಾ ಚೆನ್ನಾಗಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೇನೆ ದೇವಸ್ಥಾನದ ಆವರಣದಲ್ಲಿ ತುಂಬಾ ಒಳ್ಳೆ ಕೈತೋಟ ಕೂಡ ಇದೆ. ಇಲ್ಲಿ ನೋಡಿ ತುಂಬಾ ತುಂಬೆ ಗಿಡಗಳನ್ನ ಬೆಳೆದಿದ್ದಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಬೂದೇಶ್ವರರಿಗೆ ವಿಶೇಷವಾಗಿ ತುಂಬೆ ಹೂವಿನಿಂದ ಪೂಜೆ ನಡೆಯುತ್ತೆ. ಹಾಗಾಗಿ ತುಂಬಾನೇ ತುಂಬೆ ಗಿಡಗಳನ್ನ ಬೆಳೆದಿದ್ದಾರೆ. ಮಠದ ಎದುರುಗಡೆನೆ ಗೋಶಾಲೆ ಕೂಡ ಇದೆ. ಇಲ್ಲಿ ನೋಡಿ ಬಸ್ ಸ್ಟಾಪ್ ಕೂಡ ಇದೆ. ಇಲ್ಲಿಗೆ ಹಾಸನ ಮತ್ತೆ ದುದ್ದದಿಂದ ಬಸ್ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದೇನೆ ಮಠಕ್ಕೆ ಸಂಬಂಧಪಟ್ಟಂತ ಸ್ಕೂಲ್ ಮತ್ತೆ ಕಾಲೇಜ್ ಇದು. ಇಲ್ಲಿ ಈ ತರ ಒಂದು ಮಠ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಅದರಲ್ಲೂ ಹಾಸನದವ್ರಿಗೇನೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿದೆ ಮಠ. ಅದ್ರ ಬುಕ್ ತಗೊಂಡು ಅದ್ರ ಕತೆ ಓದಿದ್ಮೇಲೆ ನನಗಂತೂ ತುಂಬಾನೇ ಖುಷಿ ಆಯ್ತು. ತುಂಬಾನೇ ಮನಸ್ಸಿಗೆ ರೋಮಾಂಚನ ಆಯ್ತು. ನೀವು ಅಷ್ಟೇ ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ ಆ ಪುಸ್ತಕನೂ ತಗೊಂಡು ಓದಿ. ತುಂಬಾನೇ ಖುಷಿ ಆಗುತ್ತೆ. ನಾನು ಬೂದೇಶ್ವರ ಸ್ವಾಮಿ ಮಠದ ಬಗ್ಗೆ ಕೊಟ್ಟಂತ ಮಾಹಿತಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.